ಶಾಂತಕ್ಕ ನಿನ್ನೆ ಅವ್ರು ಇವ್ರು ಅದಾರಲ್ಲ ಇವ ಪಾಟೀಲ್ ಅಣ್ಣಾರ ಅವ್ರು ಕೇಳಾಕತ್ತಿದ್ರು ಶಾಂತಕ್ಕನ ಮಗಳನ್ನ ಕೊಡ್ತಾರನ ಕೇಳು ಅಂತೇಳಿ. ಯಾ ಪಾಟೀಲ್ ಅಣ್ಣಾರ ಹೇಳ? ಕೆಳಗಲೋಣಿ. ಓ ಕೆಳಗಲೋಣಿ ಭೀಮಣ್ಣಾರ. ನೀನಂದೆ? ನಾ ಹೇಳಕ್ಕೇನೈತವ ದೊಡ್ಡದಾಗಿಲ್ರಿ ಹುಡುಗಿ ಅಂತ ಹೇಳ್ಬೇಕಂದೆ. ಮತ್ತೆ ನಿನ್ನೊಂದು ಮಾತು ಕೇಳಿ ಹೇಳೋಣ ಯಾಕೆ ಬೇಕು ಅಂತೇಳಿ ಸುಮ್ಮನಾದೆ. ಹೌದವ ಅದು ಒಂದು ಕರೆನ. ಇದೊಂದು ನನ್ನ ಮಗಳು ಯಾಕೆ ದೊಡ್ಡದಾಗಿಲ್ಲ ಏನು ಸಾಕಾಗೈತವ ನನಗೂ ಅತ್ತಾಗ. ಏನು ನನ್ನ ಹಣೆ ಬಾರನ ಏನ ಒಟ್ಟತ್ತಾಗ ಬಡ ಬಡ ದೊಡ್ಡದಾತಂದ್ರೆ ಲಗ್ನ ಮಾಡಿ ಎತ್ತಾಗ ಚಿಂತೆ ಬಿಡಕ್ಕೆ ಬರ್ತೈತಿ. ದೊಡ್ಡದ ಆಗ್ವಲ್ತವ ನಂಗೆ ಏನು ಒಂದು ತಿಳಿಯವಲ್ತು. ಅಯ್ಯೋ ಶಾಂತಕ್ಕ ಇಲ್ಲೇ ಬೀರ್ದೇರ್ ಗುಡಿ ಐತಿಲ್ಲೇವ ಅಲ್ಲೇ ಒಬ್ರು ಅಜ್ಜಾರ್ ಕುಂತಿರ್ತಾರ ಅವ್ರ ಕಡೆ ನೀನು ಯಾಕೆ ನಿನ್ನ ಮಗಳು ಜತ್ಕ ಕೊಟ್ಟು ಕೇಳಿಸ್ಬಾರ್ದು. ಹಿಂಗೇನಾರು ದೋಷ ಗೀಷ ಇದ್ರು ಇಂಥವೆಲ್ಲ ತೊಂದರೆ ಕಾಡ್ತಾವಂತ ಹೇಳಕ್ಕಾಗಲ್ಲ. ಹಿರಿಯರ ದೋಷ ಏನಾರು ಇದ್ರ ಹೌದಿಲ್ಲ ಅವೆಲ್ಲವು ಇದಾಗ್ಬೇಕಂದ್ರೆ ಒಂದ್ಸಲ ನೀ ಕೇಳಿಸೋದು ಒಳ್ಳೇದಂತ. ನಾ ಏನಾರ ಪೂಜೆ ಪುನಸ್ಕಾರ ಹೇಳಿದ್ರೆ ಅಕಸ್ಮಾತ್ ಮಾಡ್ಸಲ್ಲ ಅದಕ್ಕೇನು ದಾಡಾಗದೈತಿ ಹೌದಿಲ್ಲ. ಹಂಗೆ ಮಾಡ್ಸ ಅಂದ್ರೆ ಮತ್ತೆ ಮಗಳಿಗೆ ಎಷ್ಟೇ ದವಾಖಾನೆ ತೋರಿಸಿ ಎಲ್ಲ ಮಾಡಿ ಇದೊಂದು ಮಾಡಕ್ಕೆ ಒಲ್ಲೆ ಅಂತೀಯ ನೀನು. ನಾ ಅನ್ನೋದಾದ್ರೆ ಇವತ್ತು ಸಂಜಿಕೆ ಹೋಗೋಣ ಬಾ. ಏನು ಹೌದಾ? ಹೌದು ನೋಡ ನನಗಿದು ಲಕ್ಷಣ ಇಲ್ಲಲ್ಲ. ಹೋಗಿ ಕೇಳಿಸ್ಕೊಂಬಂದ್ರೆ ಆಕ್ಕತಿ. ಅಯ್ಯೋ ನನ್ನ ತಲೆಯಾಗ ಬಂದಿಲ್ಲ ಇದು. ಹೌದು ತಡಿ ಹಂಗಾರೆ ಹೋಗಿ ಕೇಳಿಸ್ಕೊಂಡು ಬಂದ್ರೆ ಆತ್ ಹೌದಿಲ್ಲ. ನೋಡು ಅವ್ವ ಅವ್ರೇನು ಕಡಿಮೆ ಕುಳ ಏನೇ ಇವ ಪಾಟೀಲ್ ಅಣ್ಣಾರ ದೊಡ್ಡ ಕುಳ ಒಬ್ಬನ ಮಗ ಕೊಟ್ಟು ಮದುವೆ ಮಾಡಿದ್ರೆ ನನ್ನ ಮಗಳು ರಾಣಿ ಗತೆ ಇರ್ತಾಳ. ಯಾಕ ಒಳ್ಳೆ ಅವ್ರು ಕೇಳಾರಲ್ಲ ಇವ ಅದು ನಿನ್ನ ಕೇಳಾಕ ಇಲ್ಲಿ ಕಳ್ಸ್ಯಾರಂದ್ರೆ ಥೋ 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 ಎಂಥ ದೊಡ್ಡ ಸಂಬಂಧ ಕೈ ತಪ್ಪಿ ಹೊಂಟತ್ ನೋಡು. ನನ್ನ ಮಗಳ ಬಿಗ್ ದೊಡ್ಡಕ್ಕಾಗಿದ್ರೆ ಅಯ್ಯೋ ದೇವ್ರೆ ಕೊಟ್ಟು ಲಗ್ನ ಮಾಡ್ತಿದ್ನಿ ಇವ ನಾನು. ಏ ತಣ್ಣ ಕುಂದ್ರ ಪಾಟೀಲ್ ಅಣ್ಣಾರ ಅಂತ. ಪಾಟೀಲ್ ಅಣ್ಣ ಏನ ಚಲೋ ಅದನ ಆಸ್ತಿನೂ ಚಲೋ ಐತಿ. ಹುಡುಗ ಬರಬ್ಬರಿ ಇರ್ಬೇಕಲ್ಲ. ನಾನ ನೋಡೇನು ಪೇಟೆಗೆ 3-4 ಮಂದಿ ಹುಡುಗ್ಯಾರ ಕೂಟ ಅಡ್ಡಾಡಿದ್ದು. ಬೈಕ್ನಾಗ ಯಾವ್ಯಾವಕ್ಕೆ ಇರ್ತಾಳ. ಎಷ್ಟು ಸಲ ಪೇಟೆಗೆ ಹೋಗಿ ಮನೆಗೆ ಬರುವತ್ತನೇ ನೋಡೇನು ಗೊತ್ತನ ನಾನು. ನಾನು ನೋಡ ಅವಾಗ ಮಾತ್ರ ನಾ ಕೊಟ್ಟು ಲಗ್ನ ಮಾಡೋದಿಲ್ಲ ನನ್ನ ಮಗಳನ್ನ. ಅಲ್ಲ ಈಗ ಮಾತೇ ಇಲ್ಲ ಬಿಡು ಆಕಿ ದೊಡ್ಡಕ್ಕೆ ಆಗಿಲ್ಲ ಅದು ಇದು ಮದ್ವಿ ಎಲ್ಲ ದೂರ. ಆದ್ರೆ ನಾ ಕೊಡೋದು ಏನಾರು ಇದ್ದಿತ್ತಂದ್ರೆ ನಾನು ಮಾತ್ರ ಕೊಟ್ಟು ಲಗ್ನ ಮಾಡ್ತಿದ್ದಿಲ್ಲ ಆ ಹುಡುಗ. ಅಯ್ಯೋ ಕಾಲೇಜ್ ಓದಿ ಮುಗಿಸ್ತೇವ ಅವನು ಒಬ್ಬಕ್ಕೆ 10 ಮಂದಿ ಆದ್ರೂ ಫ್ರೆಂಡ್ಸ್ ಇರ್ತಾರ. ಅದನ್ನೆಲ್ಲ ಕೆಟ್ಟ ದೃಷ್ಟಿಯಿಂದ ನೋಡಕತ್ತೇನ್ರಿ. ಅದು ಅಲ್ಲದೆ ಗಣಮಾಗ ಅವಂಗೇನು ಅರಸ್ ತೆಗಿತೀರಿ? ಅವ್ ಎಲ್ಲಾರ ಕೂಟ ಹಂಗೆ ಇರ್ತಾನ. ಏನೋ ಬರೋದು ಹೋಗೋದು ಅಡ್ಡಾಡೋದು ಇರ್ತಾವ. ವಿಚಿತ್ರ ನಿಮ್ದೊಂದತ್ತಾಗ ತಣ್ಣಗಿರಿ. ನೀವೇನು ಯಾರು ಕೂಟ ಅಡ್ಡಾಡಿಲ್ಲ ಯಾರು ನೋಡಲಿ. ಇಷ್ಟು ಲಗ್ನ ಆದ್ರೂ ಈಗ ಯಾವ ಕಣ್ಲದ ಹಲ್ಕಿಸಿದ್ದೀರಿ. ನಮ್ದ ಬೇರೆಲಿ ಅವ್ರದ ಬೇರೆ. ಯಾವುದು ಬೇರೆ ಬೇರೆ ಇಲ್ಲ ಎಲ್ಲ ಒಂದ ಸುಮ್ಮನಿರ್ರಿ. ಅಲ್ರಿ ನಿಮ್ಮ ಮಗಳು ಏನು ಹೇಳಕ್ಕೆ? ಅಲ್ಲ ಶಾಂತಕ್ಕ ಅದೇನೋ ಡಾಕ್ಟರ್ ಕಲಿಯಾಕತ್ತಾಳಂತಲ್ಲೇವ ನಿನ್ನ ಮಗಳು? ಏನ ಡಾಕ್ಟ್ರ ಪರಕಾರ ಎಲ್ಲಿದ್ದೀರಿ? ಯಾರು ಹೇಳಿದ್ರಿ ನಿಮ್ಗೆ? ಡಾಕ್ಟರ್ ಅಲ್ರಿ ನನ್ನ ಮಗಳ ಲಾಯರ್. ಏನಾರ ನಿಮ್ದು ಏನಾರ ತೊಂದರೆ ಆತಪ್ಪ ಏನಾರ ಆತಂದ್ರ ತಲೆ ಕೆಡಿಸ್ಕೋಬೇಡ್ರಿ. ಸೀದಾ ನನ್ನ ಮಗಳ ಕಡೆ ಬಂದು ಹೇಳ್ರಿ. ಯುವ ದೇವ್ರ ನಮ್ಮೂರಾಗ ಶಾಂತಕ್ಕ ಕೋರ್ಟ್ ಕಟಕಟಿ ಮೆಟ್ಲು ಹತ್ತದಂದ್ರೆ ಸುಮ್ಮನ ಕೋರ್ಟಿಗೆ ಹೋಗೋದು ಬರೋದು ಯಪ್ಪ 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 ಭಾರಿ ಬಿಡ ನಿನ್ನ ಮಗಳು ಶಾಂತಕ್ಕ. ಅಡ್ಡಿ ಇಲ್ಲ ಇವ ನಾನು ಬೇಡ ಅಂತ ಹೇಳಿದೆ. ಏನು ಮಾಡ್ಬೇಕು ಅದನ್ನೇ ಮಾಡ್ತೀನಿ ಅಂತಾಳ. ಸುಮ್ಮನೆ ಅದೇನು ನಾನು ಮಾಡಲಿ ಅಂತ ಇದ್ದಿತ್ತು ಅದನ್ನು ಮಾಡ್ಕೊಂಡು ಹೋಗಲ್ರಕ್ಕಂತೆ. ಇದು ಅಂದಂಗೆ ತಯಾರಾಗಿ ಹೊಂಟೇನೆ ಇವ ಹೊತ್ತಾತು. ನಾನು ಹೋಗ್ಬೇಕು. ಚಾ ಕುಡಿತೀಯ ಪರಕ? ಬೇಡ ಬೇಡ ಚಾ ಎಲ್ಲ ಏನು ಬೇಡ ಅಂದಂಗೆ ಹೊರಗೆ ಹೊಂಟಿಯೇನ? ನಮ್ಮ ತಮ್ಮ ಕಾರ್ ತೊಗೊಳಕತ್ತಾನ. ಅದೆಲ್ಲ ಮೊನ್ನೆ ಹೋಗಿ ತಾವ ಯಾಕೆ ಬೇಕು ಅದನ್ನೆಲ್ಲ ಹಳೆ ಮಾವ ಹೋಗಿ ನೋಡ್ಕೊಂಡು ಬಂದಾರ. ಇವತ್ತು ತರುದಲ್ಲ ಅಲ್ಲಿ ಹೋಗಿ ಏನೋ ಕೇಕ್ ಕಟ್ ಮಾಡಿ ಅದಕ್ಕೆ ಹೊಚ್ಚಿದ್ದೆಲ್ಲ ತೆಗೆದು ಕಾರ್ ತೊಗೊಂಡು ಮನೆಗೆ ಬರ್ತಾರಂತ. ಅದಕ್ಕೆ ನೀನು ಬಾಯಕ್ಕ ಅಂತ ಹೇಳೋಣ ಹೊಂಟೇನಿ. ಹೌದಾ ಚಲೋ ಬಿಡುವ ನಶೀಬ್. ಹೋಗಿ ಬರ್ರಿ ಆಗ್ಲಿ ಒಳ್ಳೇದಾಗ್ಲಿ. ಚಾಗಿ ಎಲ್ಲ ಏನು ಬೇಡ ಸಂತಕ ಬರ್ತೀನಿ ರೀ. ತಯಾರಾಗ್ರಿ ಪಟ್ನ ಹೊತ್ತಕತಿ. ಅಲ್ಲ ನಿನ್ ಗೆಳತಿ ಯಾರ ಏನಾರ ತಗೊಂಡ್ರ ಶಾಂತಕ ಅಂತ ಓಡ್ ಬಂದು ನಿಂಗೆ ಹೇಳ್ತಾರ. ಈಗ ನಮ್ಮ ಮನ್ಯಾಗ ತಗೊಳಕತ್ತೈತಿ ಯಾರಿಗೆ ಹೇಳ್ತಾರ ಅಂತ ನೋಡ್ಬೇಕಾಗೈತಿ. ಅಲ್ಲ ಯಾರಿಗೆ ಹೇಳ್ಬೋದು? ಗಿರ್ಜಕ್ಕರಿಗೆ ಅಂದ್ರೆ ಹೋಗಿ ಹೇಳ್ತಾರ ಏನ? ಅಲ್ಲ ಅಯ್ಯೋ ಯಾರಿಗಾರ ಹೇಳಿ ನಮಗ್ ಬೇಕಾಗಿದ್ದು ಅದಲ್ಲನ. ನಾನೇನ್ ತಗೊಂಡೇನ್ ಮುಚ್ಚಿಡ್ತೇವನ? ಕಾರ್ ತಗೊಳಕತ್ತೀವಿ ಅಂದ್ರೆ ಯಪ್ಪ ಎಂತ ಮರ್ಯಾದಿರಿ. ಇದಕ್ಕಿಂತ ಇನ್ನೇನ್ ಬೇಕ? ನಡ್ರಿ ಹೊತ್ತಾತ. ಅಲ್ಲ ಎಷ್ಟೊತ್ತಾತಿ ಹುಡುಗಿ ಇನ್ನ ಬರೋದು ಏನಪ್ಪ ಅಂತ ಅತ್ತಾಗ ಪಟ ತಯಾರಾಗ ಹೊತ್ತಾತು. ಬಂದೇವ 5 ನಿಮಿಷ ಅನ್ಕೊಂತ ನೋಡು ಇಡೀ ತಾಸಾತ ತಯಾರಾಕೊಂಡು ಕೂತ್ ನಾ ಎಷ್ಟೊತ್ತಾತಿಲ್ಲ. ಇದೇನ್ಲೇ ಈ ಪರಿ ತಯಾರಾಕೊಂಡು ನಿಂತಿ ರೀ? ನಮ್ಮ ಮಳೆ ಕಾರ್ ತಗೊಳಕತ್ತಿಲ್ಲ ಅಲ್ಲಿ ಹೊಂಟೇವಲ್ಲ. ನೀವೇನು ಇನ್ನೂ ಹಂಗೆ ಹಾಕೊಳ್ಳೋದು ಹಿಂಗೆ ಕುಂತೀರಿ? ಅಯ್ಯೋ ಪಟ ತಯಾರಾಗದ್ ನಿಮ್ಮ ಜೈಮನ ಕೈ ನೋಡೋದು. ನಾವೆದಕ್ಕೆ ಹೋಗ್ಬೇಕ್ಲಿ? ನೀನ ಮತ್ತೆ ಸುಳ್ಳ ಇಲ್ಲಿಂದ ಒಂದು ಆಟೋ ಮಾಡ್ಕೊಂಡು ಹೋಗೋದು. ಹಳ್ಯಾರ ಕರ್ಕೊಂಡು ಹೋಗ್ತೀನಿ ಬೈಕ್ನಾಗ ಅಂತ ಹೇಳಿಲ್ಲ ಆಕಿನ್ನ. ಮುಗಿದು ನೀ ಅದಕ್ಕೆ ತಯಾರಾಕೊಂಡು ಕುಂತಿ. ಮತ್ತೆ ನೀ ತಯಾರಾಗಿದ್ದು ನೋಡಿ ಇನ್ನೊಂದು ಆಟೋ ಗಿಟೋ ಮಾಡ್ಬೇಕಾತಲ್ಲ. ತೆಲಿವ್ಯಾನ್ ಇದೊಂದು ತಗ ಸುಮ್ಮನಿರು. ಏನು ಬೇಡ ಆಕೋಬೇಕು ಹೋಗಿ ಬರ್ಬಳ್ಳಕ್ಕ. ಕಾರ್ ತೊಗೊಂಡು ಇಲ್ಲಿಗೆ ಬರ್ತಾರ ಹೊಳ್ಳಿ. ಅವಾಗ ನೋಡಿದ್ರ ಆತು. ಆಮೇಲೆ ಅವ್ರ ಮಠಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಗಾರ ಮುಗೀತು. ಅಂದ್ರೆ ನನ್ನ ಹಳೆ ಕಾರ್ ತೊಗೊಳತ್ತೆ ನಾ ಹೋಗ್ಬಾರ್ದನ್ರಿ?
ನೀವೊಬ್ರ ತಗ ಬೇಸದಿರಡ. ಅಲ್ರಿ ನನ್ನ ನಳ್ಯಾರಿ ಕಾರ್ ತಗೊಳಕತ್ತಿರೋದು ಬೇರೆ ಯಾರಲ್ಲ. ಬ್ಯಾಡ ಅಂತೀರಲ್ಲ ನೀವು. ಇದನ್ನ ನೀವು ಹೇಳ್ಬೇಕು ಹೋಗೋಣ ಬಾ ಅಂತೇಳಿ. ಅದನ್ನ ಬಿಟ್ಟು ಬ್ಯಾಡ ಬ್ಯಾಡ ಅಂತೆ ಬಾಯಿ ತಕ್ಕೊಂಡತ್ತಾಗ ಸುಮ್ಮನೆ ಇರ್ರಿ. ಅವ ನಾ ರೆಡಿ. ಈ ಅರ್ಬಿ ಹಾಕೊಳಕ್ ಇಷ್ಟೊತ್ತನ ಮಾಡಿದೆ ನೀನು. ತಡಿ ಬಂದೆ ಅನ್ನೋದು ನೋಡಿ ನಾಂಗಾರ ಒಂದು ಕಮ್ಮನ್ ಸೀರೆ ಉಟ್ಕೊಳಕತ್ತಿರ್ಬೇಕು ಬಿಡು ಏನಾರ ಅಂತ ನಾ ಮಾಡೀನಿ. ಇದೊಂದು ಇಂಥದ್ದು ಇದನ್ನ ಇಂಥ ಜೋಳಿಗೆ ಅಂತದ್ ನೇತಕೊಂಬರಾಕ ಇಷ್ಟೊತ್ತನ ಮಾಡಿದೇನ. ಅಲ್ಲೇ ಕಾರ್ ತೊಗೊಳಕ್ಕೆ ಹೊಂಟಿರೋದು ಹೊಂತಾದ ನೀನು ಒಂದು ಕಮ್ಮ ನೋಡು ಕೊಳ್ಳಾಗ ನೋಡ ಪಾಸಿದ ಒಂದು ಸಣ್ಣ ನಕ್ಲೇಸ್ ಹಾಕೊಂಡು ಅದು ಪಾಸಿದ. ಹೋಗ ಒಂದು ಚಂದನ್ ಸೀರೆ ಉಟ್ಕೋ. ಮನ್ ಲಗ್ನಕ್ಕಂತ ಮಾಡ್ಸೈತಲ್ಲ ಒಡವಿ ಅಷ್ಟು ತಕೊಂಡ ಮಾಡ್ಸೈತಿ. ಅದ್ರಾಗ ಒಂದು ಸಣ್ಣದು ಒಂದು ತೊಲಿದೊಂದು ಕೊಳ್ಳ ಹಾಕೋ, ಒಂದೆರಡು ಬಳಿ ಗಿಳಿ ಎಲ್ಲ ಚಂದ ಹಾಕೋ. ಅವನ್ನ ಮಸ್ತ್ ಕಾಂತಿ. ಅವನ್ನೆಲ್ಲ ಬಳಿ ಗಿಳಿ ಒಡವಿ ಹಾಕೊಂಡ್ರೆ ಚಂದ ಕಾಂತತಿದ್ದು ಸೀರೆ ಉಟ್ಕೊಂಡು. ಅದನ್ನ ಬಿಟ್ಟು ಇದನ್ನ ಹಾಕೊಂಡು ನಿಂತು ಬಿಟ್ಟಿಯಲ್ಲ ಅವ. ಏನವ ನೀನು ಅಂತೇನ ತಗ ಹೋಗವ. ನಾನು ಇದಕ್ಕೇನಾಗೈತಿ ಚೆನ್ನಾಗೇ ಐತಿ ಅಲ್ವೇ. ಇಷ್ಟಕ್ಕೂ ನಾವೇನಾರು ಯಾವ್ದಾರು ಫಂಕ್ಷನ್ಗೆ ಹೊಂಟೇವನ ಕಾರ್ ತೊಗೊಂಬರಕ್ಕೆ ಇಷ್ಟು ಸಾಕು ತಗ. ಅದನ್ನ ಹಾಕೋ ಇದನ್ನ ಹಾಕೋ ಇದೇ ಓರಾತ ಅನಿಸ್ತಾ ಇತ್ತು ನನಗಿನ್ನೂ ಗೊತ್ತನ. ಅದಕ್ಕೆ ಕಿವ್ಯಾಂದ ಹಾಕೊಳ್ಳಿಲ್ಲ. ಕೊಳ್ಳಾಗ ಒಂದು ಸಣ್ಣದೈತಲ್ಲ ಅಷ್ಟೇ ಸಾಕಂತ ಬಂದಿದ್ದು. ನೀನೊಂದು ತಗ ಕಿವ್ಯಾಗ ಇಷ್ಟಿಷ್ಟೇ ಸಣ್ಣ ಹಳ್ಳಿ ಇಟ್ಕೊಂಡಿರೋದು. ಅಯ್ಯೋ ಹುಡುಗಿ ಏನು ಅರ್ಬಿ ಹಾಕೋತಾವ ಏನೋ ಇವು. ನಮ್ಮ ಕಾಲದಾಗ ಹಾಕೋಬೇಕಂದ್ರೆ ಸಿಗ್ತಿದ್ದಿಲ್ಲ. ಈಗೆಲ್ಲ ಇದ್ದು ಹಾಕೊಳಕ್ಕೆ ಇಷ್ಟು ನಾಟಕ ನಿಮ್ದು ತಗ. ಈಗ ನಡಿ ಹೊತ್ತಾತ. ನಿಮ್ಮಪ್ಪ ಬರಂಗಿಲ್ಲ ಕಾಂತದ ಮನ್ಯಾಗ ಇರ್ತಾನ. ನಡಿ ಅವ. ನೀನು ಯಾಕೆ ರೆಡಿಯಾಗಿ? ಅವ್ರ ಬೈಕ್ ಮ್ಯಾಗ ನನ್ನ ಒಬ್ಬಕಿನ ಕರ್ಕೊಂಡು ಹೋಗ್ತೀನಿ ಅಂದರು. ಕಾರ್ ತೊಗೊಂಡು ಹೊಳೆ ಬಂದು ನಿಮ್ಗೆ ತೋರಿಸ್ಕೊಂಡು ಮಠಕ್ಕೆ ಹೋಗಿ ಪೂಜೆ ಮಾಡಿಸ್ತೇವೆ. ನಮ್ಮ ಕಂದನಿಯರು ಇಷ್ಟು ಬರ್ತಾರ. ಅವ್ರ ಅತ್ತಿಗೆಮ್ಮ ಅಣ್ಣ ಅವ್ರ ಅಕ್ಕ ಅಕ್ಕನ ಗಂಡ ಅಷ್ಟೇ ಬರಾಕತ್ತಾರ, ಬೇರೆ ಯಾರೂ ಇಲ್ಲ ಅಂತಂದರು. ಅವ್ರ ಮನೆಯವರು ಹಳೆಯ ಅವರು ಸೊಸಿ ಅವರು ಕಾಕನ ಅಣ್ಣನ ಮಗಳು ಅವ್ರು ಬರ್ತಾ ಇದಾರ ಅಂದ್ರೆ. ಅವ್ರು ಅಷ್ಟು ಮಂದಿ ಬರುವ ಹೊತ್ನಾಗ ನಾನು ಒಬ್ಬೇಕೆ ನಿಮ್ಗೆ ಇದಾಗ್ಬಿಡ್ತೇನಲ್ಲ. ನೋಡ್ದೇನ ನಿನ್ನ ಗಂಡನ ಬೇಡ ಅಂದೆ ನೀನು ಬೇಡ ತಗೋ ನಾವು ಹೋಗೋಣಂದೆ. ಅವರೆಲ್ಲ ಅಲ್ಲಿಂದನೇ ಆಟೋ ಮಾಡ್ಕೊಂಡು ಬರತ್ತಾರಂತ ಒಂದು 2 ಆಟೋ. ಅವರು ಇನ್ನು ಇವರು ಬೈಕ್ ಮ್ಯಾಗ ಬರ್ತಾರಂತ. ಅದ್ರಾಗ ನಾನು ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಅಷ್ಟೇ. ಇವರು ಅಕ್ಕನ ಮಗ ಅದಾರಲ್ಲ ಅವ್ರು ಹುಡುಗಿ ಮದುವೆ ಆಗ್ತದಾರಲ್ಲ ಇನ್ನೊಂದು ಜೋಡಿ, ಅವರಿಬ್ಬರು ಬೈಕ್ನಾಗ ಹೋಗ್ತಾರಂತೆ. ಇವ್ರು ಉಳಿದ್ರೆಲ್ಲ ಆಟೋ ಮಾಡ್ಕೊಂಬರ್ತಾರೆ. ಈಗ ನಿನ್ನ ಸಲ ಇನ್ನೊಂದು ಆಟೋ ಮಾಡ್ಬೇಕಾಗತ್ತೆ ಅಷ್ಟೇ. ಅದ್ರ ಲೆಕ್ಕ ಇಟ್ಟೆ ಅವ್ರು ಬೇಡ ಹೊಳೆ ಬಂದು ತೋರಿಸಿದ್ರ ತತ್ತಿಯರಿಗೆ ಮಾವರಿಗೆ ಅಂತ ಅಂದರು. ಆಯ್ತು ತಗೋ ಹೋಗಿ ಬರ್ರಿ. ನಾನು ನೋಡಿ ಸುಳ್ಳೆ ತಯಾರಾಕೊಂಡು ಕುಂತೆ. ಅವ್ರು ಬೇಡ ಅಂದಾಗ ನೀನು ಹೇಳ್ಬೇಕಲ್ಲ. ನಮ್ಮವ್ವ ಯಾಕೆ ಬೇಡ್ರಿ ಆಕೆ ಬೇಕು ಬರಲಿ ಬಿಡ್ರಿ ಅಂತ ನೀ ಹೇಳ್ಬೇಕು. ನೀನೆಲ್ಲ ಅದನ್ನೆಲ್ಲ ಹೇಳ್ತಿ ತಗೋ. ಆಯ್ತು ಹೋಗಿ ಬರ್ರಿವ. ನಾ ಯಾಕೆ ಬೇಡ ನಕೋಲಿ, ನಾ ಯಾಕೆ ಏನಾರು ಹೇಳಕ್ಕೆ ಹೋಗ್ಲಿ. ಆಯ್ತು ತೋರಿ. ಆಕೆದಾಳಲ್ಲಕ್ಕಿ ಅವ್ರ ಅತ್ತಿಗೆಮ್ಮ. ಆರಾಮ್ ಮುಂದಿನ ಸೀಟ್ನ್ಯಾಗ ಕುಂತು ರಾಣಿಗತೆ ಬರ್ತಾಳೆ ಈಗ ನನ್ನ ಹಳೆಯನ್ ಕಾರ್ನ್ಯಾಗ. ಅದಕ್ಕೆ ಮತ್ತೆ ನನ್ನ ಮೈ ಬೆಂಕಿ ಹತ್ತಿ ಉರಿಯಾಕತ್ತಿರೋದು. ಹೋಗು ಮಾರಿ ಏನು ನೋಡ್ತಿ ಹೋಗು. ಆಕೆ ನೋಡಿದ್ರೆ ನನಗೆ ಸಂಕಟ ಬರ್ತದೆ ಹೊಟ್ಟಾಗ. ಯಾಕವ ಹೋಗ್ಲಿ ಬಿಡವ ಹಾಳಾಗತ್ತಾಗ. ನೀ ಯಾಕೆ ಅದನ್ನೆಲ್ಲ ಮನಸ್ಸಿನಾಗ ಅಷ್ಟು ಇಟ್ಕೊಳಕತ್ತಿ? ಅವ್ರು ಏನು ಮಾಡ್ಯಾರ ಅನ್ನಂಗೆ ನಿಮ್ಮವ್ವ ನೋಡಿ ನಮ್ಮನಿ ಹೊಯ್ಕೊಳಕತ್ತಾಳ. ಇನ್ನೂ ಏನು ಮಾಡ್ಬೇಕ್ರಿ? ನನ್ನ ಮಗಳದು ಲಗ್ನ ತಪ್ಸಕ್ಕೆ ನೋಡ್ದಕ್ಕಿಕ್ಕಿ. ಅವಾಗಿಂದ ನನಗೆ ಆಕಿನ ನೋಡಿದ್ರೆ ಮೈ ಉರಿತೈತಿ. ಅದು ಎಲ್ಲದ್ರಾಗೂ ನನ್ನ ಮಗಳು ಹೆಚ್ಚಿಗೆ ಆಗ್ಬೇಕು, ಅಕ್ಕಿನ ಮಾತ್ರ ಕಡಿಮೆ ಆಗ್ಬೇಕಿ ಅನ್ನೋದು ತಲೆಯಾಗ ಹೊಕ್ಬಿಟ್ಟೈತಿ ನೋಡ್ರಿ ನನಗಷ್ಟೇ. ಗೊತ್ತನ? ನನ್ನ ಮಗಳು ಲಗ್ನ ತಪ್ಸಕ್ಕೆ ನೋಡ್ದಕ್ಕಿ ನನ್ನ ಮಗಳ ಮುಂದೆ ಸಣ್ಣಕ್ಕಿಗೆ ಇರ್ಬೇಕಕ್ಕಿ. ಅದೇ ನನ್ನ ಮನಸ್ಸಿನಾಗಿರೋದು, ಮತ್ತೇನಿಲ್ಲ. ಅವ ನೀನು ದ್ವೇಷ ಬೆಳೆಸ್ಕೊಂಡು ಹೋಗೋದು ಯಾಕೆ ಸರಿ ಅಲ್ಲ ಅನಿಸತ್ ನೋಡವ. ಸುಮ್ಮನೆ ಯಾಕಂದ್ರೆ ಮತ್ತೆ ನಾಳೆ ಒಂದಕ್ಕೊಂದು ಹತ್ತಿ ನಾಳೆ ಆ ಮನೆ ಬಾಳೆ ಮಾಡ್ಬೇಕಾದಕ್ಕಿ. ನಾನು ನನ್ನ ಮದುವೆ ಎಲ್ಲ ಹಾಕಿ ತಪ್ಸಕ್ಕೆ ನೋಡಿದ್ದೆ. ಏನೋ ಸಿಟ್ಟು ಬರಲಿ ಏನೇ ಆಗಲಿ ನಾ ಅದನ್ನು ಮಾಡ್ಕೋಬೇಕ ಹೊರತು ನೀ ಎಲ್ಲ ಸುಮ್ಮನೆ ನೀರಿಗೆಲ್ಲ ಸರಿ ಹೋತಿಲ್ಲ. ಈಗ ಅದನ್ನೇ ಯಾಕೆ ಬೆಳೆಸ್ಕೊಂಡು ಹೋಗಿ? ಈ ಬೈಕ್ ಹಾರ್ ನೋಡಿ ಆತರ. ಅಪ್ಪ ಬರ್ತೇನೆ. ಹುಷಾರಾಗಿ ಹೋಗ್ಬರ್ರಿ. ಲೇ ಆ ಮನೆಗೆ ಮುಂದೆ ಹೋಗಿ ಜೀವನ ಮಾಡ್ಬೇಕಾದಕ್ಕೆ ಅಕ್ಕಿ ಮನಸ್ನ್ಯಾಗ ಈ ರೀತಿ ನೀನು ವಿಷ ತುಂಬಿ ಕಳಿಸ್ಬೇಡ. ಅದು ಅಕ್ಕಿಗೆ ತೊಂದರೆ ಆಕತಿ. ಹೇಳೋದು ಅರ್ಥ ಮಾಡ್ಕೊ. ನಾವೇನೇ ಹೇಳ್ಕೊಟ್ರು ಇಲ್ಲಿರ್ತೀವಿ. ಅಲ್ಲಿ ಅಕಸ್ಮಾತ್ ಏನಾರ ಆಕಿ ತಪ್ಪಾಗಿ ನಡ್ಕೊಂಡ್ಲ ಅಂದ್ರೆ ಅದರಿಂದ ಆಕಿಗೆ ಅಲ್ಲೇ 4 ಮಂದಿಯಾಗ ಮರ್ಯಾದಿಲ್ದಂಗೆ ಆಕತಿ. ಅವಾಗ ಅಲ್ಲಿ ಏನ ತಪ್ಪಾದ್ರೂ ಅದೇ ಅವ್ರಿಗೆ ಪ್ಲಸ್ ಆಕತಿ. ಮತ್ತೊಟ್ಟು ನನ್ನ ಮಗಳ ಮನಸ್ಸಿಗೆ ನೋವು ಮಾಡ್ತಾರ. ಯಾರು ಹುಡುಗೇನು ಮಾಡಲ್ ಬಿಡು. ಏಂತ ಏನ ಮಾಡಿದ್ರು ಕೆಲವೊಂದ್ಸಲ ಅವ ಸಹಿಸ್ಕೋಬೋದು, ಉಳ್ದಾದ್ರೆ ಯಾಕೆ ಸಹಿಸ್ಕೋತಾರ? ನಾನು ಅದನ್ನು ಹೇಳಕತ್ತೀನಿ, ಅರ್ಥ ಮಾಡ್ಕೊ. ಸ್ವಲ್ಪ ಹಂಗೆ ನಡ್ಕೊಳ್ಳೋದು ಬಿಟ್ಟು ಚಂದಾಗಿರೋದು ನೋಡ್ಕೊ. ಹಂಗೇನಾರ ಮಾಡ್ಲಿ ನನ್ನ ಕೈಯಾಗ ಉಳಿಯೋದು ಅಜ್ಜ ಐತವ್ರಷ್ಟೇ. ನಿನಗೆ ಹೇಳ್ತೀನಿ, ಅಲ್ಲಿ ಹೋಗಿ ನನಗೆ ಬುದ್ಧಿಲ್ಲ.